20 ಡೇಸ್ ಡೈಲಿ ಬ್ಲಾಗ್ ನಲ್ಲಿ 13ನೇ ದಿನ ಕಾಲೇಜಿಗೆ ಹೋದೆ. ಕಾಲೇಜಲ್ಲಿ ಕ್ಲಾಸ್ ರೂಮಿಗೆ ಹೋಗಿ ಕುತ್ಕೊಂಡ್ವಿ. ಕ್ಲಾಸ್ ರೂಮ್ ನಲ್ಲಿ ಕೆಲವರು ಹಂಗೆ ಕುತ್ಕೊಂಡಿದ್ರೆ, ಇನ್ನು ಕೆಲವರು ಫೋನ್ ನೋಡ್ಕೊಂತ ಟೈಮ್ ಪಾಸ್ ಮಾಡ್ಕೊಂತ ಕುತ್ಕೊಂಡಿರ್ತೀವಿ. ಫಸ್ಟ್ ಕ್ಲಾಸ್ ಕನ್ನಡ, 2ನೇ ಕ್ಲಾಸ್ IC ಕ್ಲಾಸ್ ಯಾರೋ ಲೆಕ್ಚರ್ಸ್ ಇಲ್ಲ ಅನ್ನೋ ಬೇಜಾರ್ಗೆ ನಮ್ ಕಾಲೇಜ್ ಹುಡುಗನೇ ಬಂದ್ಬಿಟ್ಟ ಕ್ಲಾಸ್ ತಗೊಳೋದಕ್ಕೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕ್ಲಾಸ್ ನಲ್ಲಿ ಆಡು ಅಂದ್ರೆ ಈ ನನ್ನ ಮಗ ಯಾವಾಗ್ಲೂ ಫ್ರೀ ಫೈರ್ ಆಡ್ಕೊಂಡೆ ಕುತ್ಕೊಂಡಿರ್ತಾನೆ. ಸುಳ್ಳು ಹೇಳಬೇಡಿಯಪ್ಪ, ನೀವು ಸತ್ಯ ಹೇಳಿ. ಸತ್ಯ ಹೇಳಕ್ಕೆ ತೊಂದ್ರೆ. ಆಮೇಲೆ ಹೊರಗಡೆ ಬಂದು ನೋಡಿದ್ರೆ ಹುಡುಗರೆಲ್ಲ ಕೈಯಲ್ಲಿ ಇಟ್ಕೊಂಡು ಆಡ್ತಾವ್ರೆ ಶಟಲ್ ಬ್ಯಾಟ್ ನ. ಆಮೇಲೆ ಮನೆ ಕಡೆ ಬಂದೆ. ಕಾಲೇಜಲ್ಲಿ ಕಾಂತಾರ ಟ್ರೈಲರ್ ಸರಿಯಾಗಿ ನೋಡೋಕ್ಕಾಗಿಲ್ಲ ಅಂತ ಮನೆಗೆ ಬಂದು ಟ್ರೈಲರ್ ನೋಡಿದೆ. ಟ್ರೈಲರ್ ಅಂದ್ರೂ ಬೆಂಕಿ. ಸಪರೇಟ್ ಆಗಿ ರಿವ್ಯೂ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಇದೆ, ಅದರಲ್ಲಿ ನೀವು ನೋಡ್ಬೋದು. ಟಿವಿಲಿ ಕಾಂತಾರ ಸಿನಿಮಾದ ಟ್ರೈಲರ್ ಹಾಕಿ ರಿವ್ಯೂ ಬರೆಯೋಣ ಅಂತ ಕೂತ್ಕೊಂಡೆ. ಆದ್ರೆ ನಮ್ಮ ಪರಿಸ್ಥಿತಿ ನೀವೇ ನೋಡಿದ್ರೆ ಈ ತರ ಆಗ್ಬಿಟ್ಟೈತೆ. ಸ್ವಿಚ್ ಯಾವ್ದಕ್ಕೆ ಹಾಕೋಣ ಗುರು, ಹಂಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ರಿವ್ಯೂ ಬರೆಯೋಣ ಅಂತ ಕಾಯ್ತಾ ಇದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೈಟ್ ಕಾಳಮ್ಮನ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಪೂಜೆ ಇತ್ತು ಅಂತ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಮಲ್ಕೊಂಡೆ. ಇಷ್ಟೇ ಇದೆ ಬ್ಲಾಗ್. ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗ್ತೇನೆ. ಬಾಯ್.